ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಫಾರ್ ಕ್ವೆಶ್ಚನ್ ನಂಬರ್ 37 ಅಂದರೆ ಈ ಕರ್ನಾಟಕ ಪರೀಕ್ಷಾ ಮಂಡಳಿ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಇತ್ತೀಚಿನ ದಿನಗಳಲ್ಲಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರಿಲೀಸ್ ಮಾಡಿದ್ದಾರೆ. ಮಾಡೆಲ್ ಕ್ವೆಶ್ಚನ್ ಪೇಪರ್ 2019 ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಅದು ಎಷ್ಟರಲ್ಲಿದೆ ಅಂತಂದರೆ ಕ್ವೆಶ್ಚನ್ ನಂಬರ್ 37 ಸೊ ಇದು ಮ್ಯಾಥಮೆಟಿಕ್ಸ್ ಪೇಪರ್ನ ಒಂದು ಮ್ಯಾಥಮೆಟಿಕ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2019 ಅದರಲ್ಲಿರ್ತಕ್ಕಂಥ ಒಂದು ಕ್ವೆಶ್ಚನ್ನು ನಂಬರ್ 37. ಸೊ ಕ್ವೆಶ್ಚನ್ ನಂಬರ್ 37 ಒಂದು ಪ್ರಾಬ್ಲಮ್ ಇದೆ. ಸೊ ಇದಕ್ಕೆ ಆಪ್ಷನ್ ಇರೋದ್ರಿಂದ ಇನ್ನೊಂದು ಆಪ್ಷನ್ ನೆಕ್ಸ್ಟ್ ಪ್ರಾಬ್ಲಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸೊಲ್ಯೂಷನನ್ನು ಕಂಡುಹಿಡಿಯೋಣ. The problem says like this: the sum of 4 consecutive terms which are in an arithmetic progression is 32, and the ratio of the product of the first and the last term to the product of two middle terms is 7:15. Find the numbers ಅಂತ ಇದೆ. ಸ್ವಲ್ಪ ಇದನ್ನ ಅನಲೈಸ್ ಮಾಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್, 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ಸಮ್ಮು ಎಷ್ಟಪ್ಪ ಅಂತಂದರೆ 32. ಆಮೇಲೆ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಟು ದ ಪ್ರಾಡಕ್ಟ್ ಆಫ್ ಮಿಡಲ್ ಟರ್ಮ್ಸ್ ಈ 7:15 ಆದರೆ ಫೈಂಡ್ ದ ನಂಬರ್ಸ್ ಅಂತ. ಸೊ ಇಲ್ಲಿ ಟೂ ಈಕ್ವೇಷನ್ಸ್ ಬರುತ್ತೆ. ಟೂ ಈಕ್ವೇಷನ್ಸನ್ನು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದ್ರ ಮೂಲಕ, ಸೊಲ್ಯೂಷನನ್ನು ಪಡ್ಕೊಳ್ಳೋದ್ರ ಮೂಲಕ ವಿ ಗೆಟ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಡಿ, ಫಸ್ಟ್ ಟರ್ಮ್ ಆ್ಯಂಡ್ ಕಾಮನ್ ಡಿಫರೆನ್ಸ್. ದೆನ್ ವಿ ಹ್ಯಾವ್ ಟು ಫೈಂಡ್ ದ ರಿಕ್ವೈರ್ಡ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ 4 ನಂಬರ್ಸ್. ಸೊ ಇಲ್ಲಿ ಸಮ್ ಆಫ್ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಲೆಟ್ the first 4 consecutive numbers or any 4 consecutive numbers b ಅವನ್ನ ತಗೋಬೇಕು. ಸೊ ಅವು ಎಲ್ಲಿಂದ ತಗೋಬೇಕು ಅಂತಂದರೆ ಜನರಲ್ ಫಾರ್ಮ್ ಆಫ್ ಎ ಪಿನಲ್ಲಿ ತಗೋಬೇಕು. ಸಾಮಾನ್ಯವಾಗಿ ಇನ್ ಜನರಲ್ ವಿ ಹ್ಯಾವ್ ಟು ಟೇಕ್ ದ ಜನರಲ್ ಫಾರ್ಮ್ ಆಫ್ ಎ ಪಿ ಸ್ಟಾರ್ಟ್ ಫ್ರಮ್ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಎ ಪ್ಲಸ್ 5d ಲೈಕ್ ದಟ್. ಈ ಥರ ಅದೇನಾಗುತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. So for easy simplification and easy calculation we have to take the before number of a. So after number of a ಏನಾಗ್ತದೆ a plus d, a plus 2d ಈ ಥರ ಹೋದರೆ ಬಿಫೋರ್ ನಂಬರ್ ಸೊ a minus d, a minus 2d, a minus 3d, a minus 4d ಈ ರೀತಿ ಹೋಗುತ್ತೆ. ಸೊ ನಾವೀಗ ಬಿಫೋರ್ ನಂಬರ್ಸಿಂದ ಕಮೆನ್ಸ್ ಮಾಡಿಕೊಂಡು ದೋಸ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ಬಿ ಅಂತೇಳಿ 4 ಟರ್ಮನ್ನು ತೊಗೊಳ್ಳೋಣ. ಅವು ನೆಗೆಟಿವ್ ಇದ್ದಷ್ಟು ಈಸಿ ಸಿಂಪ್ಲಿಫಿಕೇಶನ್ ಆ್ಯಂಡ್ ಈಸಿ ಕ್ಯಾಲ್ಕುಲೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಅದನ್ನು ಸೊಲ್ಯೂಷನನ್ನು ನಾವೀಗ ಕಂಡುಹಿಡಿಯೋಣ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಸೊ ಸೊಲ್ಯೂಷನ್ನಲ್ಲಿ ಈಗ ನಾವು the sum of the 4 consecutive terms which are in an arithmetic progression is 32 ಅಂತಂದ್ರೆ let the 3 numbers in an arithmetic progressions be ಏನಾಗಿರಲಿ a minus 2d, a minus d, a plus d ಅಂತ ಬರ್ಕೊಳ್ಳೋಣ. ಫಸ್ಟ್ let the consecutive 4 consecutive terms in an AP are ಯಾವ್ಯಾವಾಗಿರಲಿ a minus 2d, a minus d, a plus d. ಇವು ಆಗಿದ್ರೆ ಮಾತ್ರ ನಮಗೆ ಕ್ಯಾಲ್ಕುಲೇಷನ್ಗೆ ತುಂಬ ಈಸಿ ಆಗುತ್ತೆ. ಸೊ a minus 2d, a minus d, a plus d ಆಗಿರಲಿ ಅಂತ ಇಟ್ಕೊಳ್ಳೋಣ. ಸೊ ಅದರ ಸಮ್ ಕಂಡುಹಿಡ್ಕೋಬೇಕು. ಸಮ್ ಅಂತ ಹೇಳಿದ್ರೆ ವಿ ಆರ್ ಹೌ ಟು ಹಾರ್ಡ್ ಆಲ್ ದ 4 ಟರ್ಮ್ಸ್ ಅದನ್ನ ಇಲ್ಲಿ ಬರೆಯೋಣ. ಸೊ ದೇರ್ ಫಾರ್ ಎ ಮೈನಸ್ 2d ಪ್ಲಸ್ ಎ ಮೈನಸ್ ಡಿ plus a plus d is equal to
32 ಅಂತಂದರೆ ಇವನ್ನೆಲ್ಲ ಆಡ್ ಮಾಡಿ ಅಥವಾ ಸಮ್ ಎಷ್ಟು ಅಂತ ಕೊಟ್ಟಿದ್ದಾರೆ 32 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ ಮೈನಸ್ ಡಿ ಪ್ಲಸ್ ಟಿ ಗೋ ಕ್ಯಾನ್ಸಲ್ಸ್ ದ ರಿಮೈನಿಂಗ್ ಥಿಂಗ್ಸ್ ಎ 4a. ಸೊ 4a minus 2d is equal to 32. ಸೊ ಇಲ್ಲಿ ಒಂದು ಇಕ್ವೇಶನ್ ಬಂತು. ಇದು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಹೇಗೆ ಡಿವೈಡೆಡ್ ಬೈ 2. ಅವಾಗ ಏನಾಗುತ್ತೆ ಇದು 2a minus d is equal to 16 ಆಗುತ್ತೆ. 2 2s are 4, 2 1s are 2 and 2 16s are 32. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಇದರಲ್ಲಿ ಇನ್ನೊಂದು ಏನು ಬರುತ್ತಲ್ಲ ಅದರಲ್ಲಿ ಬರ್ತಕ್ಕಂಥದ್ದನ್ನು ಇದರೊಳಗಡೆ ನಾವೇನು ಮಾಡಬೇಕು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್. ಸೊ ಒಂದು ಈಕ್ವೇಶನ್ ಬಂತು. ಫಸ್ಟ್ ಹಾಫ್ ಆಫ್ ದಿ ಕ್ವಶನ್ ದ ಈಕ್ವೇಶನ್ ಕಮ್ಸ್ ಆಸ್ ಎ 2a minus d is equal to 69. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಹುಷಾರಾಗಿ ನಾವು ಇದನ್ನು ಮಾಡ್ಕೋಬೇಕು. ಏನಿದೆ ಅಂತಂದರೆ ಇಲ್ಲಿದೆ ನೋಡಿ, the ratio of the product of the first and the last term. ಸೊ ಇಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಇದು ಬರುತ್ತೆ ನೋಡಿ. ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ನ ಪ್ರಾಡಕ್ಟ್, ಫಸ್ಟ್ ಟರ್ಮ್ ಅಂಡ್ ದ ಲಾಸ್ಟ್ ಟರ್ಮ್ ಇದರ ಪ್ರಾಡಕ್ಟ್ 2 ಅಂತ ಅಂದ್ರೆ ಮತ್ತೆ ಕೆಳಗಡೆ ಇವು ನ್ಯೂಮರೇಟರ್ ಅಲ್ಲಿ ಬರ್ತವೆ. ಸೊ ಮಿಡಲ್ ಟರ್ಮ್ಸ್ ಟು ದ ಪ್ರಾಡಕ್ಟ್ ಆಫ್ 2 ಮಿಡಲ್ ಟರ್ಮ್ಸ್ ಅಂತಂದ್ರೆ ಇವೆರಡರ ಪ್ರಾಡಕ್ಟ್ ಡಿನಾಮಿನೇಟರ್ ಬರ್ತವೆ. ಇವೆರಡರ ಪ್ರಾಡಕ್ಟ್ ನ್ಯೂಮರೇಟರ್ ಬಂದ್ರೆ ಇವೆರಡರ ಪ್ರಾಡಕ್ಟ್ ಡಿನಾಮಿನೇಟರ್ ಬರುತ್ತೆ. ಅವೆರಡು ಈಕ್ವಲ್ ಟು 7:15 ಅಂತಂದ್ರೆ ಅದನ್ನ ನಾವು ಫ್ರಾಕ್ಷನ್ ಆಗಿ ಬರ್ಕೊಂಡ್ರೆ ಈ ರೇಷಿಯೋನ ಫ್ರಾಕ್ಷನ್ ಆಗಿ ಬರ್ಕೊಂಡ್ರೆ 7/15 ಬರುತ್ತೆ. ಆ ರೀತಿ ಬರ್ಕೊಳ್ಳೋಣ. ಸೊ ದ ರೇಷಿಯೋ ಆಫ್ ದ ಪ್ರಾಡಕ್ಟ್ ಆಫ್ ದ ಫಸ್ಟ್ ಅಂಡ್ ದ ಲಾಸ್ಟ್ ಅಂತಂದ್ರೆ ಸೊ ದೇರ್ ಫಾರ್ a minus 2d into a plus d divided by to the product of two middle terms ಅಂತಂದ್ರೆ this one a into a minus d that is equal to 7:15 ಅಂತಂದ್ರೆ ಅದನ್ನ ನಾವು 7/15 ಅಂತ ಹಾಕಬಹುದು. So just simplification. So it takes for a long steps. So a into a square plus into plus plus a into d ad minus into plus minus 2ad 2d into a 2ad minus into plus minus 2d into d 2d square a into a square a into d ad minus 2d into a minus 2ad minus into plus minus 2d into d 2d square. So divided by a into a square minus a into d ad is equal to 7/15. ಸೊ ಈಗ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಪ್ಲಸ್ ಎ ಡಿ ಮೈನಸ್ 2d ಇದೆ, ಅದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಮೈನಸ್ ಎ ಡಿ ಬರುತ್ತೆ. ಆಗ ಈಸಿ ಆಗಿರುತ್ತೆ. ಸೊ ಎ ಸ್ಕ್ವೇರ್ ಮೈನಸ್ ಎ ಡಿ ಮೈನಸ್ 2d ಸ್ಕ್ವೇರ್ ಡಿವೈಡೆಡ್ ಬೈ a square minus ad is equal to 7/15. ಈಗ ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ನೋಡಿ 15 ಮತ್ತೆ ಇದಷ್ಟು ನಂತರ 7 ಮತ್ತೆ a ಸ್ಕ್ವೇರ್ ಮೈನಸ್ ad ಆ ರೀತಿ ಮಾಡ್ಕೊಂಡ್ರೆ 15 ಇಂಟು a ಸ್ಕ್ವೇರ್ ಮೈನಸ್ ad ಮೈನಸ್ 2d ಸ್ಕ್ವೇರ್ ಈಸ್ ಈಕ್ವಲ್ ಟು 7 ಇಂಟು ದಿಸ್ ಒನ್ equal to 7 into a square minus ad. a square minus ad. ಅಂದರೆ ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀವಿ. ಈಗ ಏನಾಗುತ್ತೆ ನೋಡೋಣ. 15 into a square 15 a square plus into minus minus 15 ad and 15 to the 30 minus 30 d square is equal to 7 into a square 7a square plus into minus minus 7 into ad 7ad.
ಈಗ ಏನು ಮಾಡ್ಕೊಳ್ಳೋಣ ಅಂತಂದ್ರೆ ಎಲ್ಲವನ್ನೂ ಈ ಕಡೆ ಹಾಕೊಂಬಿಟ್ಟು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರೋ ಥರ ಮಾಡ್ಕೊಳ್ಳೋಣ. ಆವಾಗ ನಮಗೆ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ ಮತ್ತು ಒಂದು ಈಕ್ವೇಷನ್ ಬರುತ್ತೆ, ನೋಡೋಣ ಏನು ಅದು ಅಂತ. ಸೊ ಇವೆಲ್ಲ ಈ ಕಡೆ ಹಾಕೊಂಬೋಣ. ಸೊ 15a² ಮೈನಸ್ a², ಆಮೇಲೆ ಇಲ್ಲಿ ಮೈನಸ್ 15ad ಪ್ಲಸ್ 7ad, ಯಾಕಂದ್ರೆ ಮೈನಸ್ 7ad ಬಿಕಮ್ಸ್ ಪ್ಲಸ್ 7ad. ಇವೆಲ್ಲ ಈ ಕಡೆ ಬಂದ್ಬಿಡ್ತು. ಇಲ್ಲೇನು ಉಳ್ಕೊಂಡಿದೆ, ಮೈನಸ್ 30d² ಇಸ್ ಈಕ್ವಲ್ ಟು ಆ ಕಡೆ 0 ಉಳ್ಕೊಂಡ್ಬಿಡ್ತು. ಈಗ 15a² ಮೈನಸ್ 7a² ಅಂತಂದ್ರೆ 8a² ಮೈನಸ್ 15ad ಪ್ಲಸ್ 7ad ಅಂದರೆ ಮೈನಸ್ 8ad ಮೈನಸ್ 30d² ಈಸ್ ಈಕ್ವಲ್ ಟು 0 ಆಯ್ತು. ಇಲ್ಲಿ ಡಿವೈಡೆಡ್ ಬೈ ಸಿಂಪ್ಲಿಫೈ ಮಾಡ್ಕೋಬೋದು ನೋಡಿ, ಎಲ್ಲ ಈವನ್ ನಂಬರ್ಸ್ ಇದೆ, 8 8 30 ಇದೆ. ಸೊ ಡಿವೈಡೆಡ್ ಬೈ 2 ಅವಾಗ ಎಷ್ಟಾಗುತ್ತೆ, ಇದು 4a² ಮೈನಸ್ 4ad ಮೈನಸ್ 15d² is equal to 0. So now it is of the form quadratic equation. It is solved by so many methods. Here we use the factorization method. In factorization method, product of first and last term ಅದೆಲ್ಲ ಕಾಮನ್ ಆಗಿ ಗೊತ್ತಿದೆ ನಿಮಗೆ. ಸೊ ಇಲ್ಲೇ ನಾವು ಹಾಗೆ ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಳೋದಾದ್ರೆ 15 4s 60 ಆಗುತ್ತೆ. 15 4s 60 ಆಗುತ್ತೆ. 60ನ ಫ್ಯಾಕ್ಟರ್ಸ್ ಯಾವುದಪ್ಪ ಅಂತಂದ್ರೆ 10 6 10 6 60, 10 ನಲ್ಲಿ 6 ಹೋದ್ರೆ 4 ಬರುತ್ತೆ, 10 6 60, 10 ಮೈನಸ್ 6 ಅಂದರೆ 4 ಬರುತ್ತೆ. ಸೊ ಅವೆರಡು ಫ್ಯಾಕ್ಟರ್ಸ್ ಇಲ್ಲಿ ಹಾಕೋಣ. ಸೊ 4a² ಮೈನಸ್ 10ad ಪ್ಲಸ್ 6ad ಮೈನಸ್ 15d² ಈಸ್ ಈಕ್ವಲ್ ಟು 0. ಸೊ 3 ಟರ್ಮ್ಸ್ ಇದ್ದಿದ್ದು 4 ಟರ್ಮ್ಸ್ ಆಯಿತು ಬೈ ಫ್ಯಾಕ್ಟರೇಷನ್ ಮೆಥಡ್. ನಾವು ವಿ ಗ್ರೂಪ್ 2 ಟರ್ಮ್ಸ್ ಈಚ್. ಸೊ ಇಲ್ಲಿ ಯಾವ್ದು ಕಾಮನ್ ಆಗಿದೆ ನೋಡಿ, ಎ ಇದೆ, ಆಮೇಲೆ ಈವನ್ ನಂಬರ್ಸ್ ಇರೋದ್ರಿಂದ 2a ಕಾಮನ್ ಆಗಿ ತಗೋಬಿಟ್ರೆ ಇನ್ನು 2a ಒಳಗಡೆ ಉಳ್ಕೊಳ್ಳುತ್ತೆ. 2 2s 4 8a² ಮೈನಸ್ 2 5s 10, 2 5s 10 ಆಯಿತು. ಎ ಈ ಕಡೆ ಬಂದಿದೆ, ಇನ್ನು ಡಿ ಇಲ್ಲಿ ಉಳ್ಕೊಳ್ಳುತ್ತೆ. ಸೊ ಇವೆರಡರಲ್ಲೂ ಕೂಡ ಕಾಮನ್, ಫಸ್ಟ್ ಪ್ಲಸ್ ಅನ್ನ ಕಾಮನ್ ಆಗಿ ತಗೊಂಡ್ಬಿಟ್ರೆ 6 ಮತ್ತೆ 15 ಅಲ್ಲಿ ಕಾಮನ್ ಯಾವ್ದು ಬರುತ್ತೆ ಅಂದ್ರೆ 3 ಕಾಮನ್. ಆಮೇಲೆ ಡಿ ಕಾಮನ್ ಅಲ್ಲಿ ಎರಡು ಕಡೆ ಡಿ ಇರೋದ್ರಿಂದ ಒಂದು ಡಿ ಈಚೆ ತೆಗೆದ್ಬಿಟ್ರೆ ಇನ್ನು ಇಲ್ಲಿ 3 2s 6 ಎ ಒಂದು ಉಳ್ಕೊಳ್ಳುತ್ತೆ ಇಲ್ಲಿ. ಪ್ಲಸ್ ಇಂಟು ಮೈನಸ್ ಮೈನಸ್ 3 5s 15, ಒಂದು ಡಿ ಇಲ್ಲಿ ಇದೆ ಅಂತಂದ್ಮೇಲೆ ಇನ್ನೊಂದು ಡಿ ಇಲ್ಲಿ ಉಳ್ಕೊಳ್ಳುತ್ತೆ ಈಸ್ ಈಕ್ವಲ್ ಟು 0. Again we should take common 2a minus 5d, 2a minus 5d. So let we bring common. So 2a minus 5d of 2a plus 3d. 2a plus 3d is equal to 0. So ಈಗ 2a minus 5d is equal to 0, 2a plus 3d is equal to 0 ಆಗುತ್ತೆ. ನಾವು ಇದೊಂದು ಯಾವ್ದಾದ್ರು ಒಂದು ತಗೊಂಬೋಣ ಸಾಕು. So therefore 2a minus 5d is equal to 0, 2a is equal to 5d ಬಂದ್ಬಿಡ್ತು. ಸೊ ಈಕ್ವೇಶನ್ ಇದರಿಂದ ಎರಡನೇ ಸೆಕೆಂಡ್ ಪಾರ್ಟ್ ಆಫ್ ದಿ ಕ್ವಶನ್ ವಿ ಗೆಟ್ 2a is equal to 5d ಆಗುತ್ತೆ. ಸೊ ಇದನ್ನ ನಾವು ಈ ವ್ಯಾಲ್ಯೂನ ಡೈರೆಕ್ಟ್ ಈಕ್ವೇಶನ್ ನಂಬರ್ ಅಲ್ಲಿ ನೋಡಿ, ಇಲ್ಲಿ 2a ಇದೆ ನೋಡಿ, ಈ 2a ಪ್ಲೇಸ್ ಅಲ್ಲಿ ಈ 5d ಹಾಕೊಂಡ್ಬಿಡ್ಬೋದು ಸುಲಭವಾಗಿ. ಸೊ ಅದನ್ನು ಬರೆಯೋಣ ಇಲ್ಲಿ. ಸಬ್ಸ್ಟಿಟ್ಯೂಟ್ 2a is equal to 5d in equation number 1. ಸೊ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ನೋಡೋಣ ಈಗ. ಸೊ ಏನಾಗುತ್ತಪ್ಪ ಅಂದರೆ, ಸೊ ಇಲ್ಲಿ ಇರ್ತಕ್ಕಂಥದ್ದು 2a ಮೈನಸ್ ಡಿ ಈಸ್ ಈಕ್ವಲ್ ಟು 16 ಇದೆ. ಸೊ ಈ 2a ಪ್ಲೇಸ್ ಅಲ್ಲಿ ಎಷ್ಟು ಹಾಕಬೇಕು ನಾವು, 5d. ಈ 2a ಪ್ಲೇಸ್ ಅಲ್ಲಿ 5d ಮೈನಸ್ ಡಿ ಈಸ್ ಈಕ್ವಲ್ ಟು 16. 5d ನಲ್ಲಿ 1d ಹೋಗ್ಬಿಟ್ರೆ ಏನಾಗುತ್ತೆ ನೋಡೋಣ ಈಗ. 5d ನಲ್ಲಿ 1d ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ದಟ್ ಈಸ್ 4d. 4d is equal to 16. So d is equal to 16 by 4. 4 1s 4 4s. So therefore d is equal to 4 ಬಂದ್ಬಿಡ್ತು. ಈಗ ಕಾಮನ್ ಡಿಫರೆನ್ಸ್ ಗೊತ್ತಾಯ್ತು ನಮಗೆ. ಸೊ ಡಿ ಗೊತ್ತಾದ್ಮೇಲೆ ಎ ಗೊತ್ತಾಗೋದು ತುಂಬ ಸುಲಭ ಇದೆ. ಹೇಗೆ ಅಂತಂದ್ರೆ ನೋಡಿ, ಇದರಲ್ಲಿ ಹಾಕ್ಬಿಟ್ರೆ ಆಯ್ತು. ಈ ಡಿ ಇಸ್ ಕೂಡ 4 ಅನ್ನ
2a is equal to 5d ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋಣ ಈಗ. ಸೊ ದೇರ್ ಫಾರ್ 2a is equal to 5d ಇದೆ. ಸೊ 2a is equal to 5 into d ಅಂದರೆ 4. ಸೊ 2a is equal to 5 4s are 20. So therefore a is equal to 20 by 2. 2 1s are 2 10s are. So therefore a is equal to 10. a ವ್ಯಾಲ್ಯೂನು ಕೂಡ ಏನಾಯ್ತು ನಮಗೆ ಇವಾಗ ಸಿಕ್ಬಿಡ್ತು ನಮಗೆ. ಇನ್ನು ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಸಿಕ್ಕಿದ ಮೇಲೆ ನಮಗೆ therefore let the four consecutive terms of in an AP ಅಂತಂದ್ರೆ a minus 2d a minus d a plus d ಬರ್ಕೊಂಡಿದ್ವಿ, ಅವು ಸುಲಭವಾಗಿ ಈಗ ನಮಗೆ ಸಿಗ್ತವೆ ಇವಾಗ. ಸೊ therefore ಫಸ್ಟ್ ಏನಿದೆ a minus 2d. a minus 2d ಅಂತಂದ್ರೆ a ಅಂತಂದ್ರೆ 10 minus 2 into d ಅಂದ್ರೆ 4. So 10 minus 4 to the 8 that is equal to 2. ಅಲ್ಲಿಗೆ a minus 2d ಎಷ್ಟು ಬಂತು? 2 ಬಂತು. ನೆಕ್ಸ್ಟ್ a minus d. a minus d ಅಂತಂದ್ರೆ a is 10 minus d ಅಂತಂದ್ರೆ 4. 10 minus 4 is equal to 6. ಸೆಕೆಂಡ್ ಕಾನ್ಸಿಕ್ಯೂಟಿವ್ ಟರ್ಮ್ ಕೂಡ ನಮಗೆ ಸಿಕ್ತು. ಇನ್ನು ನೆಕ್ಸ್ಟ್ ಥರ್ಡ್ ಯಾವುದು ಅಂತಂದ್ರೆ a is equal to, that is directly we write 10. Next a plus d means a means 10 plus d means 4, that is equal to 14. ಸೊ ಎಲ್ಲ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಕೂಡ ನಮ್ಗೆ ಇವಾಗ ಏನಾಯ್ತು ಗೊತ್ತಾಯ್ತು. ಸೊ therefore the 4 consecutive terms are 2, 6, 10, 14. ಈಗ ನಾವು ಕಂಡುಹಿಡ್ಕೊಂಡಿರ್ತಕ್ಕಂಥ ಈ ಟರ್ಮ್ಗಳು 4 ಟರ್ಮ್ಸು ದೇ ಆರ್ ರೈಟ್ ಆರ್ ರಾಂಗ್ ಅಂತಕ್ಕಂಥದ್ದನ್ನು ವಿ ಕ್ರಾಸ್ ಚೆಕ್. ಸೊ ಇಲ್ಲಿ ಸಮ್ ಆಫ್ ದಿ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಅನ್ ಎ ಪಿ ಈಸ್ ಎಷ್ಟಿದೆ? 32. ಈ 4 ಅನ್ನು ಆಡ್ ಮಾಡಿದ್ರೆ 32 ಬಂದರೆ ಸೊ ನಾವು ಕಂಡುಹಿಡಿದಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತ. ಸೊ 10 plus 14 24, 24 plus 6 30, 30 plus 2 32. ಹಾಗಾದರೆ ನಾವು ಕಂಡುಹಿಡಿರ್ತಕ್ಕಂಥ ಟರ್ಮ್ಸು ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು. ಒನ್ಸ್ ಅಗೇನ್ ನಾವು ನೋಡೋಣ. ಸಮ್ ಆಫ್ ದಿ 4 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಆ ಟರ್ಮ್ಸ್ಗಳು a minus 2d a minus d a plus d ಆಗಿರಲಿ ಅಂತ ಇಟ್ಕೊಂಡ್ರೆ ಸೊ ಅವುಗಳ ಸಮ್ 32 ಅಂತ ಬರ್ಕೊಂಡು ಅಲ್ಲಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದೆಲ್ಲ ಮಾಡಿಕೊಂಡು ಒಂದು ಈಕ್ವೇಷನ್ ನಂಬರ್ 1 ಬರುತ್ತೆ. Next, second half of the question says like this, the ratio of the product of the first and last term, first to last term to the middle terms is equal to 7 by 15 ಅಂತ ಇಲ್ಲೆಲ್ಲ ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿಕೊಂಡು ಮತ್ತೆ ಪ್ರಾಡಕ್ಟ್ ಎಲ್ಲ ಕಂಡುಹಿಡ್ಕೊಂಡು ಮತ್ತೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಿಂಪಲ್ ಮಾಡ್ಕೊಂಡಾಗ ವಿ ಗೆಟ್ ಒನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಅದನ್ನು ನಾವು ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಸೊ ಫಸ್ಟ್ ಟರ್ಮು ಮತ್ತು ಲಾಸ್ಟ್ ಟರ್ಮ್ ಎರಡು ಮಲ್ಟಿಪ್ಲೈ ಮಾಡಿಕೊಂಡಾಗ ಅದು ಫ್ಯಾಕ್ಟರೈಸೇಷನ್ ಎಲ್ಲ ಮಾಡಿಕೊಂಡಾಗ ನಮಗೆ 4 ಟರ್ಮ್ಸ್ ಬಂತು. ಮತ್ತು ಗ್ರೂಪಿಂಗ್ ಎಲ್ಲ ಮಾಡ್ಕೊಂಡಿದ್ದೆಲ್ಲ ಗೊತ್ತಿದೆ ನಿಮಗೆ. ಅವಾಗ 2a is equal to 5d ಬಂತು. ಈ 2a is equal to 5dನ ಈಕ್ವೇಷನ್ ನಂಬರ್ 1ನಲ್ಲಿ ನಾವು 2a ಪ್ಲೇಸಲ್ಲಿ 5d ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡಾಗ ಸೊ ದಟ್ ಈಸ್ d is equal to 4 ಬಂತು. d is equal to 4 ಅನ್ನು ಈ ಈಕ್ವೇಷನ್ನಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡುವಾಗ ಸೊ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎ. ವೆನ್ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಡಿ, ಸೊ ವಿ ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಎ ಅಂಡ್ ಡಿ ಇನ್ ದ 4 consecutive numbers, we get the required consecutive numbers in AP. They are 2, 6, 10, 14. ಸೊ ಈ ರೀತಿ ಬರುತ್ತೆ ಅಂತ ಹೇಳ್ತಾ ನೋಡಿ, ಇದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 37th ಕ್ವಶನ್ ಬೋರ್ಡ್ನವ್ರು ಬಿಟ್ಟಿದಾರಲ್ಲ ಅದು. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ಇದರಲ್ಲಿ ಆಪ್ಷನ್ ಆಪ್ಷನ್ ಇದೆ, ಅದನ್ನು ನಾವು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು don't forget to subscribe my channel because every day I uploading so many problems regarding all chapters in mathematics including arithmetic progression. So therefore ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.